ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತರಿಗೆ ಧಮಕಿ ಹಾಕಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಮೃತ ಗೌಡ ಅವರು ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಾನೂನು ಪ್ರಕಾರ ಏನ್ ಕ್ರಮ ಆಗುತ್ತೋ ಅದು ಆಗಲಿದೆ. ರಾಜೀವ್ ಗೌಡ ಮಾಡಿದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ ಎಂಸಿ ಸುಧಾಕರ್ ಅವರು. ಶಿಡ್ಲಘಟ್ಟ ಪೌರಾಯುಕ್ತರಿಗೆ ಧಮಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ. ಅವರು ಮಾತನಾಡಿರೋದು ಸರಿಯಲ್ಲ. ಈಗ ಆಲ್ರೆಡಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಲಿಖಿತ ರೂಪದಲ್ಲಿ. ಕಾನೂನು ಪ್ರಕಾರ ಏನು ಕ್ರಮ ಆಗಬೇಕು ಆ ಕ್ರಮ ಆಗತ್ತೆ. ಪೌರಾಯುಕ್ತರು ಆಡಿಯೋವನ್ನು ಕಳಿಸಿದ್ರು. ನಾನು ಅವರಿಗೆ ಧೈರ್ಯ ತುಂಬಿ ಜಿಲ್ಲಾಧಿಕಾರಿಗಳ ಜೊತೆಗೆ ಚರ್ಚೆ ಮಾಡೋದಕ್ಕೆ ತಿಳಿಸಿದ್ದೆ. ಅವರು ಇವತ್ತು ಕೇಸ್ ದಾಖಲಿಸಿದ್ದಾರೆ. ಕಾನೂನು ಪ್ರಕಾರ ಏನು ಕ್ರಮ ಆಗುತ್ತೋ ಅದು ಆಗಲಿದೆ. ನಾನಾಗಲಿ ಡಿ.ಕೆ. ಶಿವಕುಮಾರ್ ಅವರಾಗಲಿ ರಾಜೀವ್ ಗೌಡ ಅವರ ಬೆಂಬಲಕ್ಕೆ ನಿಂತಿಲ್ಲ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು. ಶಿಡ್ಲಘಟ್ಟದ ನಗರಸಭೆಯ ಪೌರಾಯುಕ್ತರಿಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಧಮಕಿ ಹಾಕಿರುವ ವಿಚಾರಕ್ಕೆ ಇದೀಗ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಕುರಿತಂತೆ ಮಾತನಾಡಲಿಕ್ಕೆ ಇದೀಗ ನಮ್ಮ ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂಸಿ ಸುಧಾಕರ್ ಇದ್ದಾರೆ. ಅವರನ್ನು ಸಹ ಮಾತಾಡಿಸ್ತೀನಿ. ಸರ್, ಘಟನೆಯ ಬಗ್ಗೆ ತಮಗೆ ಮಾಹಿತಿ ಇದೆ ಅಂತ? ಘಟನೆ ಬಗ್ಗೆ ನಿನ್ನೆ ಸಂಜೆನೆ ನನಗೆ ಮಾಹಿತಿ ಬಂತು. ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದೆ. ನನಗೆ ಈ ಥರ ಆಗಿದೆ ಅಂತ ಹೇಳಿ ನನಗೆ ಕಳಿಸ್ಕೊಟ್ರು. ನನಗೆ ವಾಯ್ಸ್ ರೆಕಾರ್ಡಿಂಗು ಕಳಿಸ್ಕೊಟ್ರು. ನಾನು ಅದನ್ನು ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ಇದು ಕೇಳಿಸ್ಕೊಳ್ಳಿ. ಅವರು ನಿನ್ನೆ ಪೂರ್ತಿ ದಿನ ಅವರು ಸಭೆಯಲ್ಲಿ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಕಂದಾಯ ಇಲಾಖೆಯವರು ಸಭೆಯಲ್ಲಿದ್ದರು. ಅವರು ನೋಡಿರಲಿಲ್ಲ. ನಾನು ಮಾತಾಡಿ ಅವ್ರಿಗೆ ಹೇಳಿದೆ, ಕಾನೂನು ಚೌಕಟ್ಟಿನಲ್ಲಿ ಏನು ಕ್ರಮ ಆಗ್ಬೋದು, ಅಧಿಕಾರಿಗೆ ಒಂದು ನೈತಿಕ ಬಲವನ್ನು ತುಂಬುವಂಥ ಕೆಲಸ ಆಗಬೇಕು, ಅವರಿಗೆ ಧೈರ್ಯ ಹೇಳುವಂಥ ಕೆಲಸ ಮಾಡಿ ಅವ್ರೇನಾದರೂ ದೂರು ಕೊಟ್ಟರೆ ಆ ದೂರಿನನ್ವಯ ಕ್ರಮ ಆಗಬೇಕು ಅಂತಕ್ಕಂಥ ಸೂಚನೆಯನ್ನು ನಿನ್ನೆ ರಾತ್ರಿನೇ ನಾನು ಕೊಟ್ಟಿದ್ದೇನೆ. ಈಗಾಗಲೇ ಪೌರಾಯುಕ್ತರಾಗಿರ್ತಕ್ಕಂಥ ಅಮೃತ ಗೌಡ ಅವರು ದೂರನ್ನ ದಾಖಲಿಸಿದ್ದಾರೆ. ಅವ್ರ ಜೊತೆಗೆ ಮಾತನಾಡಿದ್ದೀರಾ. ಈ ಪ್ರಕರಣವನ್ನ ಯಾವ ರೀತಿಯಾಗಿ ತನಿಖೆ ಆಗ್ಬೇಕಂತೀರಾ? ನೋಡಿ, ನಿನ್ನೆ ನನಗೆ ಅವರು ಫೋನಲ್ಲಿ ಮಾತಾಡಿದ್ರು. ಈ ಥರ ಆಗಿದೆ ಅಂತ ಹೇಳಿದಾಗ ನಾನು ಅವ್ರಿಗೆ ಧೈರ್ಯವಾಗಿರಿ, ನಾವು ಇದೀವಿ ಅಂತ ಹೇಳಿದ್ದೀನಿ. ನೀವು ಜಿಲ್ಲಾಧಿಕಾರಿಗಳನ್ನ ಸಂಪರ್ಕ ಮಾಡಿ ಅವ್ರು ಏನು ಸಲಹೆ ಕೊಡ್ತಾರೆ ಅದರಂತೆ ನೀವು ನಡ್ಕೊಳ್ಳಿ ಅಂತಕ್ಕಂಥ ಸೂಚನೆ ನಾನು ರಾತ್ರಿನೇ ನಾನು ಅವ್ರಿಗೆ ಕೊಟ್ಟಿದ್ದೇನೆ. ರಾಜೀವ್ ಗೌಡ್ರಿಗೆ ಎಂಸಿ ಸುಧಾಕರ್ ಹಾಗೂ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲ ಇದೆ, ಅದಕ್ಕಾಗಿನೇ ಅಧಿಕಾರಿಗಳನ್ನ ಬೆದರಿಸ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು. ನೋಡಿ, ಈಗ ಪಕ್ಷದ ಕಾರ್ಯಕರ್ತರು ಅಥವಾ ಅಭ್ಯರ್ಥಿ ಅಂತ ಹೇಳಿದ್ಮೇಲೆ ನಮಗೆ ಎಲ್ಲರೂ ಒಂದೇ. ಆದರೆ ನಮ್ಮ ಒಂದು ಬೆಂಬಲ ಇದೆ ಇಂಥದಕ್ಕೆ ಅಂತಕ್ಕಂಥದ್ದು ತಪ್ಪು. ಈಗ ಯಾರೋ ಒಬ್ರು ಅವರ ವೈಯಕ್ತಿಕ ಕಾರಣಗಳಿಗೆ ಏನಾದರೂ ಕೆಟ್ಟ ನಡವಳಿಕೆಯನ್ನ ಮಾಡಿದಾಗ ಅದು ನಮ್ಮ ಮೇಲೆ ಯಾವ ರೀತಿ ಬರ್ತದೆ? ಅದರಿಂದ ಆ ರೀತಿ ಬೆಂಬಲ ಇದ್ದಿದ್ರೆ ನಾವು ಯಾಕೆ ಕ್ರಮ ತಗೋಬೇಕು ಅಂತ ಹೇಳ್ತೇವೆ ನಾವು. ಅದರಿಂದ ಆ ಥರ ಅವರ ಕೆಟ್ಟ ನಡವಳಿಕೆಗೆ ನಮ್ಮ ಬೆಂಬಲ ಇರೋದಿಲ್ಲ. ಒಳ್ಳೆ ರೀತಿ ಒಳ್ಳೆ ನಡವಳಿಕೆ ಇದ್ದು ಪಕ್ಷ ಕಟ್ಟುವಂಥದ್ದಕ್ಕೆ, ಪಕ್ಷಕ್ಕೆ ಒಳ್ಳೇದು ಮಾಡುವಂಥದ್ದು ಕೆಲಸಕ್ಕೆ ನಮ್ಮ ಬೆಂಬಲ ಇದೆ. ಈ ರೀತಿ ಪಕ್ಷಕ್ಕೆ ಹಾನಿ ಮಾಡುವಂಥದ್ದು ಅಥವಾ ಒಂದು ಸಭ್ಯ ಸಮಾಜದಲ್ಲಿ ಒಂದು ಯಾವ ರೀತಿ ಒಂದು ನಡ್ಕೋಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವರು ತಪ್ಪನ್ನು ಮಾಡಿದಾಗ ಖಂಡಿತ ನಾವು ಅದನ್ನ ಒಪ್ಪುವಂಥದ್ದಲ್ಲ. ಬಳ್ಳಾರಿ ಘಟನೆ ಆಯ್ತು, ಇದೀಗ ಶಿಡ್ಲಘಟ್ಟ ಘಟನೆ. ಇದರಿಂದ ನಿಮಗೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿಲ್ವಾ ಅಂತ? ನೋಡಿ, ಈಗ ಇದು ವಿರೋಧ ಪಕ್ಷದವರು 1000 ಮಾತಾಡ್ಬೋದು. ನಾವೇನಾದರೂ ಕ್ರಮ ತೆಗೆದುಕೊಳ್ಳಿಲ್ಲ ಅಂತ ಪಕ್ಷದಲ್ಲಿ ನೀವು ಖಂಡಿತ ಪಕ್ಷಕ್ಕೆ ಇದು ನಷ್ಟ ಆಗತ್ತೆ ಅಂತ ನಾನು ಹೇಳ್ತೇನೆ. ಸೂಕ್ತ ಕ್ರಮ ತೆಗೆದುಕೊಳ್ಳುವಂಥದ್ದಕ್ಕೂ ನಾವು ಭದ್ರವಾಗಿದ್ದೀವಿ. ಆ ಕ್ರಮ ಕೂಡ ಆಗ್ತಾ ಇದೆ. ಕೊನೆಯದಾಗಿ ಸರ್, ಬಿಜೆಪಿ ನಾಯಕರುಗಳು ಹೇಳ್ತಾ ಇರುವಂತದ್ದು ರಾಜ್ಯದಲ್ಲಿ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅನ್ನೋ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಖಂಡಿತ ಅವರ ಆರೋಪಗಳಲ್ಲಿ ಯಾವುದೂ ಸತ್ಯ ಇಲ್ಲ. ನಾವು ಅಧಿಕಾರಿಗಳ ಜೊತೆ ಇದ್ದೀವಿ. ಅಧಿಕಾರಿಗಳ ಸಹಕಾರ ಇದ್ರೆ ಮಾತ್ರ ನಮ್ಮ ಕಾರ್ಯಕ್ರಮಗಳನ್ನ ಜನಕ್ಕೆ ಮುಟ್ಟಿಸುವಂಥದಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಮ್ಗೆಲ್ರಿಗೂ ಆ ವಿಶ್ವಾಸ ಇದೆ. ಯಾರೇ ಸರ್ಕಾರ ಬರಲಿ, ಅಧಿಕಾರಿಗಳ ಸಹಕಾರ ಇಲ್ದಿದ್ರೆ ಯಾವುದೇ ಪಕ್ಷದ, ಯಾವುದೇ ಆಡಳಿತ ಮಾಡ್ತಕ್ಕಂಥ ಪಕ್ಷದ ಕಾರ್ಯಕ್ರಮಗಳನ್ನ ಜನರಿಗೆ ಮುಟ್ಟಿಸೋಕೆ ಸಾಧ್ಯ ಇಲ್ಲ. ಅಷ್ಟು ಸಾಮಾನ್ಯ ಜ್ಞಾನ ನಮಗಿದೆ. ನಾವು ಯಾವುದೇ ಕಾರಣಕ್ಕೂ ಅಧಿಕಾರಿಗಳ ನೈತಿಕ ಬಲವನ್ನ ಕುಗ್ಸುವಂತ ಕೆಲಸಕ್ಕೆ ನಮ್ಮ ಪಕ್ಷ ಅಥವಾ ನಮ್ಮ ಸರ್ಕಾರ ಅದಕ್ಕೆ ಅವಕಾಶ ಕೊಡೋದಿಲ್ಲ. ರಾಜೀವ್ ಗೌಡ್ರ ವಿರುದ್ಧ ಕ್ರಮ ಕೈಗೊಳ್ತೀರಾ ಅಂತ? ಕಾನೂನು ಚೌಕಟ್ಟಿನಲ್ಲಿ ಏನು ದೂರು ಕೊಟ್ಟಿದ್ದಾರೆ ಆ ದೂರಿನ ಅನ್ವಯ ಏನು ಕ್ರಮ ಆಗಬೇಕು ಅದನ್ನ ಖಂಡಿತ ಮಾಡ್ತೀವಿ. ಇದಿಷ್ಟು ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂಸಿ ಸುಧಾಕರ್ ಅವರ ಮಾತುಗಳು. ಕ್ಯಾಮರಾಮನ್ ನವೀನ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.